ಯಾರನ್ನೋ ಒಬ್ಬರನ್ನ ರಾಜಕಾರಣಿನ ನೀವು ಬಂದು 8 ನಿಮಿಷ ಮಾತಾಡ್ಬೇಕು ಅಂತ ಹೇಳಿದ್ರಂತೆ, ನಾಳೆನೆ ಬಂದು 8 ನಿಮಿಷ ಮಾತಾಡ್ಬೇಕು ನೀವು ಅಂತ. ಅದಕ್ಕೆ ಅವ್ನು ನನ್ನಂತೆ ಆಗಲ್ಲ ಅಂತ. ಹೇಗೇನ್ರಿ ಗಂಟೆಗಟ್ಟಲೆ ಮಾತಾಡ್ತೀರಿ ನೀವು, ನಾಳೆ ಬಂದು ಒಂದು 8 ನಿಮಿಷ ಮಾತಾಡಕ್ಕಾಗಲ್ವಾ ಅಂತಂದ್ರೆ, ಇಲ್ಲ ಗಂಟೆಗಟ್ಟಲೆ ಆದ್ರೆ ಯಾವಾಗಾದ್ರೂ ಮಾತಾಡ್ತೀನಿ, 8 ನಿಮಿಷ ಮಾತಾಡ್ಬೇಕು ಅಂದ್ರೆ ಒಂದು ವಾರ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ನಂತ. ಹಂಗೆ 8 ನಿಮಿಷ ಮಾತಾಡೋದಕ್ಕೆ ಹೇಳಿದ್ದಾರೆ. ಉಳಿದರೆಲ್ಲ ಸಾಕಷ್ಟು ಒಳ್ಳೆ ವಿಷಯಗಳನ್ನ ಹೇಳಿದ್ದಾರೆ. ನಾನು ಶಾಮನೂರು ಶಿವಶಂಕರಪ್ಪನವರು ಮತ್ತು SS ಮಲ್ಲಿಕಾರ್ಜುನ್ ಅವರಿಗೆ ಈ ಥರದ ಒಂದು ಎಲ್ಲರನ್ನೂ ಒಟ್ಟಿಗೆ ತರುವಂತ ಒಂದು ಕೆಲಸವನ್ನು ಮಾಡಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಒಂದು ಮಾತಿದೆ, ಡಿವೈಡ್ ಅಂಡ್ ರೂಲ್ ಅಂತ. ಬಹಳಷ್ಟು ರಾಜಕಾರಣಿಗಳು ವಿಭಜನೆ ಮಾಡಿ ಆಳೋದನ್ನು ಯೋಚನೆ ಮಾಡ್ತಾರೆ. ಆದರೆ ವಿಭಜನೆ ಮಾಡಿ ಒಡೆದು ಆಳುವುದಕ್ಕಿಂತ ಯುನೈಟ್ ಅಂಡ್ ಕಾಂಕರ್ ಅಂತ ಒಂದು ಪದ ಇದೆ, ಒಟ್ಟುಗೂಡಿಸಿ ಗೆಲ್ಲೋದು ಅಂತ ಕೆಲಸ ರಾಜಕಾರಣಿಗಳಿಂದ ಯುನೈಟ್ ಅಂಡ್ ಕಾಂಕರ್ ಅನ್ನುವಂಥದ್ದು ಆಗಬೇಕಾದಂತ ಅವಶ್ಯಕತೆ ಇದೆ. ಅದನ್ನ ಶಾಮನೂರು ಶಿವಶಂಕರಪ್ಪನವರು ಮಾಡಿದ್ದಾರೆ ಅಂತಂದೇಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾವುದೋ ಒಂದು ಊರಿನಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಕೆಲವು ಯುವಕರು ಶುರು ಮಾಡಿದ್ರಂತೆ. ಆ ದೇವಸ್ಥಾನ ಬಹಳ ದೊಡ್ಡದು. ಅದನ್ನ ಕಟ್ತಾ 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 ಅವ್ರಿಗೆ ಆಗಲೇ ವಯಸ್ಸಾಗಿ ಅವರು ಕೆಲವರು ಸತ್ತೇ ಹೋದ್ರು. ಅಷ್ಟು ದೊಡ್ಡ ದೇವಸ್ಥಾನ ಕಟ್ತಾ ಕಟ್ತಾ ಅದು ಅರ್ಧಂಬರ್ಧ ಆಗಿತ್ತು. ಕೆಲವರು ಅದರೊಳಗೆ ಸತ್ತೋದ್ರು, ಕೆಲವರು ಮುದುಕರಾದ್ರು, ನಮ್ಮ ಕೈಲಿ ಆಗಲ್ಲ ಅಂತ ಸುಮ್ಮನಾಗಿದ್ರು. ಅದು ನಿಧಾನಕ್ಕೆ ಬರ್ತಾ ಬರ್ತಾ ದೇವಸ್ಥಾನ ಕಟ್ಟೋದು ನಿಂತೋಯ್ತಂತೆ. ನಿಂತೋದಾಗ ಆಮೇಲೆ ಇದೇನು ಮುಗಿಯಲ್ಲ ಬಿಡಪ್ಪ ಅಂತಂದೇಳಿ ದೇವಸ್ಥಾನ ಕಟ್ಟೋದು ಮುಗ್ಸಕ್ ಆಗಲ್ಲ ಅಂತಂದೇಳಿ ಎಲ್ಲ ಸುಮ್ಮನಾಗಿದ್ರು. ಒಂದು 25 ವರ್ಷ ಆದ್ಮೇಲೆ ಮತ್ತೊಂದಷ್ಟು ಜನ ಯುವಕರು ನಾವು ಮತ್ತೆ ದೇವಸ್ಥಾನ ಕಟ್ತೀವಿ ಅಂತಂದೇಳಿ ಬಂದ್ರಂತೆ. ಬಂದು ನಾವು ದೇವಸ್ಥಾನ ಕಟ್ತೀವಿ ಅಂತ ಬಂದಾಗ ಬಹಳ ಜನ ಆಗಲ್ರಿ, ಅದು ಮುಂದೆ ಹಿಂದೆ ಎಂತೆಂತಾರೋ ಕಟ್ಟೋದಕ್ಕೆ ಅಂತ ಪ್ರಯತ್ನ ಮಾಡಿ ಅದು ಆಗಿಲ್ಲ, ಅದು ಆಗಲ್ಲ 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 ಅನ್ನೋಂಥ ಜನ ಜಾಸ್ತಿ ಇದ್ರಂತ ಊರಿಗೆ. ಆದ್ರೂ ಇವರು ಅಲ್ಲಿ ಬಹಳ ಪ್ರಮುಖರು, ಶ್ರೀಮಂತರು ಅನ್ನೋಂಥವ್ರು, ಬಹಳ ಬಲಿಷ್ಠರು ಅನ್ನೋಂಥವ್ರು ಯಾರು ಊರ್ನಾಗ ಇದ್ರು, ಊರ್ ಚೇರ್ಮನ್ ಇರ್ಬೋದು ಅಂತಾರನ್ನೆಲ್ಲ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನೂ ಕರ್ಕೊಂಬರೋಣ ಕಟ್ಟೋದಕ್ಕೆ ಅಂತ. ಯಾಕೆಂದ್ರೆ ಅವರು ಹೇಳ್ತಿದ್ರು ಆಗಲ್ ಬಿಡ್ರಿ ಅಂತಂದೇಳಿ. ಆ ಚೇರ್ಮನ್ ಆದರು ಊರ್ನಾಗ ಶ್ರೀಮಂತರೆಲ್ಲ ಹೇಳ್ತಿದ್ರು ಅಂತೆ. ಇವರೆಲ್ಲ ಯುವಕರು ಹೋಗಿ ದೇವಸ್ಥಾನ ಕಟ್ಟನ್ ಬರ್ರಿ ಅಂತ ಹೋಗಕ್ ನೋಡೋದಕ್ಕೆ ಅಂತ ಹೋದ್ರೆ, ಅವ್ರು ಯಾರ್ಯಾರು ಇದ್ರಲ್ಲ ಅವ್ರ ಮನೆ ಹತ್ರ ಆ ದೇವಸ್ಥಾನದ ಕಲ್ಲುಗಳು, ಆ ಮೂರ್ತಿ ಕೆತ್ತೋದಕ್ಕೆ ಅಂತ ಬಂದಂತ ಕೆಲವು ಕಲ್ಲುಗಳು ಅಂತವನ್ನೆಲ್ಲ ಇವ್ರು ಮೆಟೀರಿಯಲ್ ಮಾಡ್ಕೊಂಡಿದ್ರು. ಕುತ್ಕೊಳಕ್ಕೆ ಒಂದು ಆಸನದ ತರ ಮಾಡ್ಕೊಂಡಿದ್ರು. ಆ ತರದ್ದು ಎಲ್ಲೆಲ್ಲಿ ದೇವಸ್ಥಾನದಿಂದ ಕದ್ದಿದ್ರು ಅವರೆಲ್ಲರೂ ಆಗಲ್ಲ 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 ಅಂತದ್ರಂತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಮತ್ತಾರೇ ಕಟ್ಟೋದಕ್ಕೆ ಹೋದ್ರು ಕೂಡ ಮತ್ತದು ಕದಿಯರು ಇದ್ದೇ ಇರ್ತಾರೆ, ನಾವು ಕದಿಬೇಕಾಗತ್ತೆ, ಇದು ದೇವಸ್ಥಾನ ಕಟ್ಟೋದಕ್ಕೆ ಆಗಲ್ಲ ಅಂತ. ಹಾಗಾಗಿ ನಾವು ಈಗ ಒಂದು ಸಮಾಜವನ್ನು ಕಟ್ಟಬೇಕು ಅಂದ್ರೆ, ಸಮಾಜ ಕಟ್ಟೋದು ಅಂದ್ರೆ ಅದೊಂದು ದೇವಸ್ಥಾನ ಕಟ್ಟಿದಂಗೆ. ಆ ದೇವಸ್ಥಾನವನ್ನ ಕಟ್ಟೋದಕ್ಕೆ ಅಂತ ಕೆಲವರು ಈ ಸಮಾಜವನ್ನು ಕಟ್ಟೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ರೆ, ಬಹಳಷ್ಟು ಜನ ಎಲ್ಲಿ ಕಳ್ತನ ಮಾಡಿರ್ತಾರೆ, ದರೋಡೆ ಮಾಡಿರ್ತಾರೆ, ಈ ಸಮಾಜದಿಂದ ದುಡ್ಡನ್ನು ಕಿತ್ಕೊಂಡಿರ್ತಾರೆ, ಒಂದು ಕೆಟ್ಟ ದಾರಿಗಳನ್ನು ನಡೆಸ್ಕೊಂಡಿರ್ತಾರೆ. ಅವರೇ ಹೇಳ್ತಾರೆ ಇದು ಆಗಲ್ಲ ಆಗಲ್ಲ ಅಂತ ಹೇಳ್ತಿರ್ತಾರೆ. ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನ ಮತ್ತೆ ಕಟ್ಟಬೇಕು ಅನ್ನೋಂಥ ಒಂದು ಶಿವಶಂಕರನ್ನು ಹೇಳ್ತಿದ್ರು. ವಿಶೇಷವಾಗಿ ನನಗೆ ಆಶೀರ್ವಾದ ಇರಬೇಕು ಅಂತಂದೇಳಿ ಶಿವಶಂಕರ್ ಒಂಥರ ಆಶೀರ್ವಾದನ ಕಿತ್ಕೊಂಡಂಗಿದಾರ ಅವರು. ನಾವು ಕೇಳ್ಕೊಂಡ್ರ ಆಶೀರ್ವಾದನ. ನಾವು ಈಗ ಮತ್ತೆ ಸಮಾಜ ಕಟ್ಟಬೇಕು ಅಂದ್ರೆ ನಾವು ಒಂದು 5 ವಿಷಯಗಳು 5-6 ವಿಷಯಗಳನ್ನ ಯೋಚನೆ ಮಾಡ್ತಿದ್ದೀವಿ. ಅದು 5 ವಿಷಯಗಳು ಪಂಚಪೀಠಗಳು ಅನ್ನೋ ತರ 5 ವಿಷಯಗಳು ಅಂತ ಯೋಚನೆ ಮಾಡ್ಬೋದು ನಾವು. ಆ ಪಂಚಪೀಠಗಳ ತರ ನಮಗೆ ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತ ಅಂತಂದೇಳಿ 5 ವಿಷಯಗಳನ್ನು ತಗೊಂಡಿದ್ದೀವಿ. ಅದು ಬಾಂಧವ್ಯಗಳ ಹಿನ್ನೆಲೆ ಒಳಗಡೆ ನಮ್ಮ ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ 5 ವಿಷಯಗಳಲ್ಲೂ ಕೂಡ ಸುಧಾರಣೆ ಬರಬೇಕಾಗಿದೆ. ಅದಕ್ಕೆ ಇದನ್ನ ಯಾರೋ ಮಾಡ್ತಾರೆ ಅಂತ ನಾವು ಕಾದು ಕುತ್ಕೊಳ್ಳೋದಕ್ಕಾಗಲ್ಲ. ಇದನ್ನ ನಾವೆಲ್ಲರೂ ಇದು ನಮ್ಮ ಜವಾಬ್ದಾರಿ ಅಂತ ತಗೋಬೇಕಾಗಿದೆ. ಇದನ್ನ ಮತ್ತೆ ಆಗಲ್ಲ ಅಂತ ಯಾರೇ ಹೇಳ್ತಿದ್ರು ಕೂಡ ಇದು ಕಟ್ಟೋದಕ್ಕಾಗಲ್ಲ, ನಮ್ಮ ಪರಿಸರ ಸರಿ ಹೋಗಲ್ಲ ಅಂತಾರೆ ಅಂದ್ರೆ ಅವರು ಮರ ಕಡಿತಾ ಇದಾರೆ ಅಂತ ಆಯ್ತು. ಕೃಷಿ ಸರಿ ಹೋಗಲ್ಲ, ಇದು
ಸಾವಯವ ನೈಸರ್ಗಿಕ ಕೃಷಿ ಆಗಲ್ಲ ಅಂತ ಯಾರು ಹೇಳ್ತಾರೆ ಅಂತಂದ್ರೆ ಅವರು ಯಥೇಚ್ಛವಾಗಿ ಗೊಬ್ಬರ ಔಷಧಿ ಹಾಕ್ತಿದ್ದಾರೆ ಅಂತ. ನಾವು ಶಿಕ್ಷಣ ಅಂತ ಯಾರು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅವರು ಶಿಕ್ಷಣದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮ ಆರೋಗ್ಯದ ಬಗ್ಗೆ ಯಾರ್ಯಾರು ಡಾಕ್ಟರ್ಗಳು ಅವರು ಹಣಕ್ಕಾಗಿ ಇಂಥ ಡಾಕ್ಟರ್ಗಳಾಗಿದ್ದಾರೆ, ಆರೋಗ್ಯನ ಮಾರಾಟ ಮಾಡ್ತಿದ್ದಾರೆ, ಅವರು ಆರೋಗ್ಯದ ಬಗ್ಗೆ ಇನ್ನೂ ಕೆಡಿಸ್ತಾನೆ ಹೋಗ್ತಾರೆ ಆರೋಗ್ಯ ಅನ್ನೋದನ್ನ. ನಾನು ಯಾವಾಗಲೂ ಸ್ವಾಮೀಜಿಯವ್ರ ಹತ್ರ ಹೇಳ್ತಿರ್ತೀನಿ, ಕಳೆದ 33 ವರ್ಷಗಳಿಂದ ನಾನು ಯಾರು ಡಾಕ್ಟರ್ಗಳ ಹತ್ರನೂ ಹೋಗಿಲ್ಲ. ನಾನು ಡಾಕ್ಟರ್ಗಳು ಏನಾದ್ರು ಸಮಸ್ಯೆ ಇದ್ದು ನನ್ನ ಹತ್ರ ಬರ್ತಾರೆ ಅಂತ. ಯಾರು ಈ ಸಮಾಜದಲ್ಲಿ ಆಡಳಿತದ ವ್ಯವಸ್ಥೆ, ಚುನಾವಣೆಯಲ್ಲಿ ಹಣವನ್ನ ಹಂಚಿ ಹೆಂಡ ಹಂಚಿ ದುಡ್ಡು ಕೊಟ್ಟು ಗೆದ್ದು ಬರ್ತಾರೆ, ಅವರು ಈ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗಲ್ಲ ಅಂತಾನೆ ಹೇಳ್ತಾರೆ. ನಮಗೆ ಬೇಕಾಗಿರುವಂತ ಚುನಾವಣೆ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಹಣ ಆಧಾರಿತ ಆಗಬಾರ್ದು. ನಮ್ಮ ಜೀವನ ಹಣ ಆಧಾರಿತ ಆಗಬಾರ್ದು. ಜೀವನ ನಿಜವಾಗ್ಲೂ ನಮ್ದು ಜೀವನ ಆಧಾರಿತ, ಬಾಂಧವ್ಯದ ಆಧಾರಿತವಾದಂತಹ ಜೀವನದ ಅವಶ್ಯಕತೆ ನಮಗಿದೆ. ಹಿಂದೆ ನಮ್ಮ ತಂದೆ ಜಯೇಶ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಇದ್ರು. ಅವಾಗ ಒಂದ್ಸರಿ ನಮ್ಮ ತಂದೆಯವರು ಡೆಲ್ಲಿಗೆ ಹೋದಾಗ ಪತ್ರಕರ್ತರೆಲ್ಲ ಬಂದು ಕೇಳಿದ್ರಂತೆ. ಅವಾಗ ಹೆಗ್ಡೆಯವ್ರಿಗೂ ದೇವೇಗೌಡರಿಗೂ ಸ್ವಲ್ಪ ವೈಮನಸ್ಯ ತಿಕ್ಕಾಟ ಇತ್ತು. ಅವಾಗ ಬಂದು ಕೇಳಿದ್ರಂತೆ, ನೀವೇನು ದೇವೇಗೌಡರು ಪರವಾಗಿರೋರೋ ಏನು ರಾಮಕೃಷ್ಣ ಹೆಗಡೆ ಅವರ ಪರವಾಗಿರೋರು ಅಂತ. ಅದಕ್ಕೆ ನಮ್ಮ ತಂದೆ ಹೇಳಿದ್ರಂತೆ, ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ಬೊಮ್ಮಾಯಿ ಅವರು ಎಲ್ಲರೂ ನನ್ನ ಪರವಾಗಿರೋರು ಅಂತ. ಹಂಗೀಗ ನಾವೇನು ವಿರಕ್ತರ ಪರನೋ ಅಥವಾ ಆಚಾರ್ಯರ ಪರನೋ ಪಂಚಾಚಾರ್ಯರ ಪರನೋ ಅಂತಂದೇಳಿ ಯಾರಾದ್ರೂ ಕೇಳಿದ್ರೆ ಅವರೆಲ್ಲರೂ ನಮ್ಮ ಪರ, ಜನರ ಪರವಾಗಿರುವಂಥದ್ದು. ಅದು ಪಂಚಾಚಾರ್ಯರಾಗ್ಲಿ ವಿರಕ್ತರಾಗ್ಲಿ ಜನರಿಗೋಸ್ಕರ ಅಂತ ಇರುವಂಥದ್ದು. ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಇದೇನು ಒಬ್ರಿಗೊಬ್ರು ತಿಕ್ಕಾಟ ಮಾಡೋದಕ್ಕೆ, ಒಬ್ರಿಗೊಬ್ರಿಗೆ ಬೈಯೋದಕ್ಕೆ ಅಂತಂದೇಳಿ ಎಕ್ಸ್ಪರ್ಟ್ ಆಗಿ ಬೈಯೋದಕ್ಕೆಲ್ಲ ಇರೋದು. ಎಲ್ಲರೂ ಒಟ್ಟಾಗಿ ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ, ಎಲ್ಲರೂ ಒಟ್ಟಾಗಿ ನಾವು ಈ ಸರ್ವೋದಯ ಅಂತ ಏನು ಯೋಚನೆ ಮಾಡ್ತಿದ್ದೀವಿ, ಆ ಸರ್ವೋದಯ ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ ಈ 5 ವಿಷಯಗಳಿಗೆ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಆಚಾರ್ಯಗಳು ಪಂಚಾಚಾರ್ಯರು ಕೂಡ ಇದಕ್ಕೆ ಆಶೀರ್ವಾದ ಮಾಡಬೇಕು. ನಾನು ಕೆಲವು 2 ತಿಂಗಳ ಹಿಂದೆ ಸಾಣೆಹಳ್ಳಿ ಮಠದಲ್ಲಿ ಪಂಡಿತಾರಾಧ್ಯ ಸ್ವಾಮೀಜಿಯವರು ಒಂದಷ್ಟು ಜನ ಒಳ್ಳೆ ಯಾರಾದ್ರೂ ರಾಜಕಾರಣಿಗಳು ಒಳ್ಳೆಯವರು ಇನ್ನೂ ಸೂಕ್ಷ್ಮತೆ ಉಳಿಸ್ಕೊಂಡ್ರಂತಾರು, ಮಾನ ಮರ್ಯಾದೆ ಉಳಿಸ್ಕೊಂಡ್ರಂತಾರನ್ನ ಯಾರಾದ್ರೂ ಒಂದಷ್ಟು ಜನ ಕರೀರಿ ಅಂತ ಹೇಳಿದ್ರು. ನಾವೊಂದು 10-15 ಜನ ಸ್ವಲ್ಪ ಸೂಕ್ಷ್ಮತೆ ಇರುವಂತ ಕೆಲವು ರಾಜಕಾರಣಿಗಳನ್ನ ಕರೆದಿದ್ವಿ. ಕರೆದಾಗ ನಾನು ಏನೋ ಉತ್ಸಾಹದಿಂದ ಹೇಳಿದೆ, ನಾವು ದಾವಣಗೆರೆಯಲ್ಲಿ ಒಂದು 500 ಜನ ಸ್ವಾಮಿಗಳನ್ನ ಸೇರಿಸಿ ಅವರೊಂದು ಪಾದಯಾತ್ರೆ ಮಾಡಿಸ್ಬೇಕು, ಸರ್ವೋದಯದ ಪಾದಯಾತ್ರೆ ಮಾಡಿಸ್ಬೇಕು ಅಂತ ಒಂದು ಸುಮ್ಮನೆ ಹೇಳಿದ್ದೆ. ಅದು ಆಗಸ್ಟ್ ತಿಂಗಳಲ್ಲಿ ಮಾಡ್ಬೇಕು ಅಂತ ಇತ್ತು. ಅದನ್ನ ಈಗ ಇವರು ಶಿವಶಂಕರ್ ನಮ್ಮ ಶಿವಶಂಕರ್ ಹೇಳಿದಂಗೆ ಶಿವಶಂಕರಪ್ಪನವರು ಅದಕ್ಕೇನೋ ಮೊದಲೇ 500 ಜನ ಸ್ವಾಮಿಗಳನ್ನ ಇಲ್ಲಿ ಸೇರಿಸಿ ಮೋಸ್ಟ್ಲಿ ಇದಾದ್ಮೇಲೆ ಪಾದಯಾತ್ರೆನೂ ಆಗುತ್ತೆ ಅಂತ ಕಾಣಿಸುತ್ತೆ. ಆ ಪಾದಯಾತ್ರೆ ಮೂಲಕ ಸರ್ವೋದಯ ಎಲ್ಲರಿಗೂ ಒಳ್ಳೇದಾಗಂಥದ್ದು, ಆಲ್ ಇನ್ಕ್ಲೂಸಿವ್. ನಾವು ಸಮಾಜ ಅಂದ್ರೆ ಬರೀ ಯಾವುದೊಂದು ವೀರಶೈವ ಲಿಂಗಾಯತ ಅಂತಲ್ಲ, ಅದರ ಕುರುಬರು, ನಾಯಕರು, ಇನ್ನು ಯಾವ್ಯಾವ ಜಾತಿಗಳಿದಾವೆ ಎಲ್ಲ ಜಾತಿಯವರು ಸೇರ್ತಾರೆ. ಸರ್ವೋದಯದಲ್ಲಿ ಎಲ್ಲ ಜನಾಂಗಗಳನ್ನು ನಾವು ಒಟ್ಟಿಗೆ ತಗೊಂಡೋಗುವಂತ ಜವಾಬ್ದಾರಿ ಪಂಚ ಪೀಠದ ಸ್ವಾಮೀಜಿಯವ್ರಿಗೆ ಇದೆ ಅಂತಂದೇಳಿ ಸ್ವಾಮೀಜಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಂಡು 8 ನಿಮಿಷದಲ್ಲಿ ಭಾಷಣ ಮುಗಿಸಿದ್ದೀನಿ ಅಂದ್ಕೊಂಡು